ಕಾರ್ಯಕ್ರಮ ನಡೆಯೋದು ಸಂಜಯನಗರ ರಾಯರ ಮಠದ ಪ್ರಾಂಗಣದಲ್ಲಿ. ರಾಯರ ಮಠದ ಹಿಂದೆ ಪರಿಮಳ ಭವನ ಅಂತ ಒಂದು ಪ್ರಾಂಗಣ ಇದೆ, ದೊಡ್ಡ ಹಾಲ್ ಇದೆ. ಅಲ್ಲಿ ಎಲ್ಲ ಕಾರ್ಯಕ್ರಮ, ಎಲ್ಲ ಸಾಂಸ್ಕೃತಿಕ ಆಗಲಿ ಇದ್ರ ಕಲ್ಚರಲ್ ಕಾರ್ಯಕ್ರಮ ಆಗಲಿ ಅಲ್ಲಿ ನಡೆಯುತ್ತೆ. ಪೂಜೆ ಎಲ್ಲ ಸಮಾರಂಭ ಆಗಲಿ ಮಠದ ಪ್ರಾಂಗಣದ ಒಳಗೆ ಕಾರ್ಯಕ್ರಮಗಳು. 4 ದಿನದ ಕಾರ್ಯಕ್ರಮದಲ್ಲಿ ಒಂದು 2,000 ಜನ ಎಕ್ಸ್ಪೆಕ್ಟೆಡ್ ಇದೆ. ಅಷ್ಟು ಜನ ಸ್ಪ್ರೆಡ್ ಆಗಿ ಮೊದಲನೇ ದಿನ ಒಂದು 300-400 ಜನ ಆಗ್ತಾರೆ. ಬಾಕಿ 3 ದಿನದಲ್ಲಿ ಒಂದು 400ರಿಂದ 500 ಜನ ಪರ್ ಡೇ. ಭಕ್ತಾದಿಗಳಿಗೆ ಹೇಳೋದು, ನಮ್ಮಂತ ಒಂದು ಯುವ ಸಂಘಟನೆಗೆ ಒಂದು ಪ್ರೋತ್ಸಾಹ ನೀಡಿದಂತ ನಮ್ಮ ರಾಘವೇಂದ್ರ ಸೇವಾ ಸಮಿತಿ ಅಂತ ಒಂದು ಮುಖ್ಯ ಸಂಸ್ಥೆ, ಆ ಥರ ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನಗಳಿದೆ ಆಗಲಿ ಅಥವಾ ಬೇರೆ ಸಂಘಟನೆಗಳು ಯಾವ್ಯಾವ ಒಂದು ಯುವಕರಿಗೆ ಒಂದು ಪ್ರೋತ್ಸಾಹ ನೀಡಿ ಒಂದಿಂತ ಒಂದು ಸಣ್ಣ ಸಂಘಟನೆ ಹಾಕಿ ಒಂದು ಪದ ಹಾಕಿ ಕೊಟ್ರೆ ಯುವಕರು ತಮ್ಮ ಒಂದು ಧರ್ಮದ ಕಾರ್ಯದಲ್ಲಿ ಸೇರ್ಕೊಂಡು ಎಲ್ಲ ತಮ್ಮ ಚಟುವಟಿಕೆಗಳನ್ನ ಈ ಒಂದು ಮೂಲಕದಲ್ಲಿ ನಡೆಸಿದ್ರೆ ಎಲ್ಲರಿಗೂ ಒಂದು ಒಳ್ಳೆಯದಾಗುತ್ತೆ. ಆ ಮೂಲಕ ಇದನ್ನು ಹೇಳಿ ಎಲ್ಲರಿಗೂ ಯುವಕರಿಗೆ ಪ್ರೋತ್ಸಾಹಿಸಬೇಕಂತ ಕೇಳ್ಕೊತೀನಿ. ಅಲ್ಲಿ ನಡೆಯುವಂಥದ್ದು ಅತ್ಯಂತ ವಿಶೇಷ ಕಾರ್ಯಕ್ರಮ. ಒಂದು 4 ದಿವಸಗಳ ಯುವಕರನ್ನು ಉದ್ದೇಶಿಸಿ ಇಟ್ಕೊಂಡಿರುವಂಥ ಬೃಹತ್ ಕಾರ್ಯಕ್ರಮ. ಹೀಗಾಗಿ ಅದರಲ್ಲಿ ಎಲ್ಲ ಯುವಕರೇ ಮಾಡಿ ಅದು ಕಾರ್ಯಕ್ರಮ ಪ್ರಸ್ತುತಪಡಿಸ್ತಾ ಇದ್ದಾರೆ. ಮತ್ತು ಯುವಕರಿಗೆ ಸಲ್ಲವಾಗಿಯೇ ಇದು ಕಾರ್ಯಕ್ರಮಗಳು ಇರಬೇಕು ಅಂತ ಹೇಳಿ ಹೀಗಾಗಿ ಅಲ್ಲಿ ಆಂಜನೇಯ ಯುವಕ ಮಂಡಳಿಯ ಸಮಸ್ತರು ಎಲ್ಲರೂ ತಮ್ಮನ್ನು ಸಂಪೂರ್ಣವಾಗಿ ನಮ್ಮನ್ನು ತೊಡಗಿಸಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಅದರಲ್ಲಿ ವಿಶೇಷವಾಗಿ ಈ ಸಂವಾದ ಕಾರ್ಯಕ್ರಮ ನಮ್ಮ ಯುವ ಲೋಕಸಭಾ ಸದಸ್ಯರನ್ನು ಮತ್ತು ವಿಶೇಷವಾಗಿ ನಮ್ಮ ಅಜಿತ್ ರಮಣಕ್ರಮರು ಉಪಸ್ಥಿತರಿರ್ತಾರೆ, ಪ್ರತಾಪ್ ಸಿಂಹ ಅವರು, ತೇಜಸ್ವಿ ಸಿಂಗ್ ಅದೊಂದು ವಿಶೇಷ ಕಾರ್ಯಕ್ರಮ. ಜೊತೆಗೆ ಕರುನಾಡ ವೈಭವ ಅಂತೇಳಿ ನಮ್ಮ ಪ್ರಭಾತ್ ಕಲಾವಿದರ ಕಾರ್ಯಕ್ರಮ, ಜೊತೆಗೆ ಆಂಜನೇಯ ಯುವಕ ಮಂಡಳಿಯ ಸದಸ್ಯರೇ ಒಂದು ನಾಟಕವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ನಮ್ಮ ಅಯೋಧ್ಯೆ ರಾಮ ಮಂದಿರದ ಮೇಲೆ. ಅದು ವಿಶೇಷವಾದಂಥ ಕಾರ್ಯಕ್ರಮ. 4 ದಿವಸಗಳ ವಿಶೇಷ